ಹಾಯ್ ಎವ್ರಿವನ್, ಕೊನೆಗೂ ಕಾಶಿಗೆ ಟಿಕೆಟ್ಸ್ ಬುಕ್ ಆಯಿತು. ಇದೇ ಟ್ರೈನಲ್ಲಿ ನಾವು ಅರಸೀಕೆರೆಯಿಂದ ಕಾಶಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಷ್ಟು ಲಗೇಜ್ ತುಂಬಿಕೊಂಡು ನಮ್ಮ ಸೀಟಲ್ಲಿ ಸೆಟ್ರೇಟ್ ಆಗಿ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ನ ಎಂಜಾಯ್ ಮಾಡ್ತಾ 3 ದಿನಗಳ ಕಾಲ ಟ್ರೈನಲ್ಲೇ ಕಳೆದ್ವಿ. ಅಲ್ಲಿಂದ ನಾವು ಲ್ಯಾಂಡ್ ಆಗಿದ್ದು ವಾರಣಾಸಿ ಸ್ಟೇಷನಲ್ಲಿ. ಅಲ್ಲಿ ಒಂದು ರೂಮ್ ಮಾಡಿ ನಮ್ಮ ಲಗೇಜಸ್ನೆಲ್ಲ ಡಂಪ್ ಮಾಡಿ ಅಲ್ಲಿಂದ ಒಂದು ಆಟೋ ಮಾಡಿಕೊಂಡು ಗಂಗಾ ನದಿ ಹತ್ರ ಹೋದ್ವಿ. ಇಷ್ಟು ಸುಂದರ ದೃಶ್ಯ ನೋಡಿದ ತಕ್ಷಣವೇ ಪ್ರಯಾಣದ ಆಯಾಸ ಎಲ್ಲ ಮರ್ತೇ ಹೋಗ್ಬಿಡ್ತು. ಇಲ್ಲಿ ಕಾಂತಣ್ಣ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವೈದಿಕ ಮಾಡಿದ್ರು. ಇಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಆದರೂ ನಮಗೆ ಚಳಿ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಸ್ವಲ್ಪ ಬಿಸಿ ಕಾಯಿಸ್ಕೊಂಡು ಟೀ ಕುಡಿತಾ ಊಟ ಮುಗಿಸಿದ್ವಿ. ಅಲ್ಲಿಂದ ಸ್ವಲ್ಪ ಸೈಟ್ ಸೀಯಿಂಗ್ ಮುಗಿಸಿ ವಾರಣಾಸಿಯಿಂದ ಗಯಾದತ್ತ ಹೊರಟ್ವಿ. ಗಯಾ ಸ್ಟೇಷನಲ್ಲಿ ನಾವು ಲ್ಯಾಂಡ್ ಆಗಿದ್ದು ಮಧ್ಯರಾತ್ರಿಗೆ. ಗಯಾದಲ್ಲಿ ರೂಮ್ ಬುಕ್ ಮಾಡಿ ಅವತ್ತು ನೈಟ್ ಅಲ್ಲೇ ರೆಸ್ಟ್ ಮಾಡಿದ್ವಿ. ಬೆಳಗಿನ ಜಾವನೆ ಎದ್ದು ಅಪ್ಪ ಮತ್ತು ಕಾಂತಣ್ಣ ಇಬ್ಬರು ಗಯಾದಲ್ಲಿ ವೈದಿಕ ಮಾಡಿದ್ರು. ಈ ಕ್ಷೇತ್ರದಲ್ಲಿ ಯಾರ್ಯಾರು ಶ್ರಾದ್ದ ಕಾರ್ಯ ಮಾಡ್ತಾರೋ ಅವರ ಪಿತೃಗಳಿಗೆ ಸದ್ಗತಿ ದೊರೆಯುತ್ತದೆ ಅಂತ ಪ್ರತೀತಿ ಇದೆ. ನಂತರ ವಿಷ್ಣುಪಾದದ ದರ್ಶನವನ್ನು ಪಡೆದೆವು. ಹಾಗೂ ತಾಯಿ ಸೀತಾಮಾತೆಯ ಶಾಪಕ್ಕೆ ಬತ್ತಿ ಹೋದ ಪಲ್ಗುಣಿ ನದಿಯನ್ನು ಸಹ ಕಂಡೆವು. ಗಯೆ ಎಂದು ಹೆಸರು ಬರಲು ಕಾರಣನಾದ ಗಯಾಸುರ ರಾಕ್ಷಸನ ಕಥೆಯನ್ನು ಕೇಳಿಕೊಂಡೆವು. ಅಲ್ಲಿಂದ ಒಂದು ಆಟೋದಲ್ಲಿ ನಾವು ಸೀತಾಕುಂಡ ನೋಡಕ್ಕೆ ಬಂದ್ವಿ. ಇದು ಸೀತಾ, ರಾಮ, ಲಕ್ಷ್ಮಣ ಹಾಗೂ ಆಂಜನೇಯರ ಪಾದಿಕೆ ಅಂತ ಹೇಳಲಾಗುತ್ತೆ. ಇಲ್ಲಿ ಸೀತಾರಾಮರ ವನವಾಸದ ಕಾಲದಲ್ಲಿ ಮಹಾರಾಜ ದಶರಥರ ಪಿತೃತರ್ಪಣಕ್ಕೆ ರಾಮ ಲಕ್ಷ್ಮಣರು ತಡ ಮಾಡಿದ್ದಲ್ಲಿ ಮಹಾರಾಜ ದಶರಥರು ಸೀತಾದೇವಿ ಹತ್ತಿರ ತನ್ನಲ್ಲಿರುವುದನ್ನು ನೀಡುವುದಾಗಿ ಕೈಚಾಚಿ ಕೇಳುತ್ತಾರೆ. ಆಗ ಮಾತೆ ಸೀತೆಯು ತನ್ನ ಹತ್ತಿರ ಇದ್ದ ಮರಳಿನ ಉಂಡೆಗಳನ್ನು ನೀಡಿ ದಶರಥ ಮಹಾರಾಜರನ್ನು ಸಂತೃಪ್ತಿಗೊಳಿಸುತ್ತಾಳೆ. ಇದರ ಪ್ರತೀತಿಯಾಗಿ ಮಹಾರಾಜ ದಶರಥರು ಕೈ ಚಾಚಿರುವುದು ಈ ಬಂಡೆಗಳಲ್ಲಿ ಗೋಚರವಾಗಿದೆ. ಅಮ್ಮ ಅಜ್ಜಿ ಹಿಂದೆ ಬರ್ತಿದ್ದಾರೆ, ನಾವು ಮುಂದೆ ಹೋಗ್ತಾ ಇದೀವಿ. ಚಳಿ ಇದೆ, ಅದೇ ಸ್ವಲ್ಪ ಬಿಸಿಲಿರೋದ್ರಿಂದ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ತುಂಬಾ ಚೆನ್ನಾಗಿದೆ ಟ್ರಿಪ್ಪು. ಎಲ್ಲರೂ ಒಟ್ಟಿಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು. ಎಲ್ಲ ಹೋಗೋಣ, ಇನ್ನೊಂದ್ಸಲ ಚೆನ್ನಾಗಿರುತ್ತೆ. ಅದೇ ನಂಗೆ ಒಬ್ಳಿಗೆ ಇರೋದಕ್ಕೆ ಬೇಜಾರಾಗ್ತದೆ. ನನ್ನ ಜೊತೆ ಲಕ್ಷ್ಮೀ, ವಿದ್ಯಾ, ಉಲ್ಲಾಸ, ಸುವಾಸು, ಕಾಟಿಗೆ ಎಲ್ಲ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಈ ಜಾಗ ತುಂಬಾನೇ ಚೆನ್ನಾಗಿತ್ತು. ಗೌತಮ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಇದೇ ವೃಕ್ಷದ ಕಡೆ. ಇವರ ವಿಚಿತ್ರವಾದ ಬಟ್ಟೆ, ಇವರ ವಿಭಿನ್ನವಾದ ನಮಸ್ಕಾರದ ಶೈಲಿ, ಈ ಎಲ್ಲ ಹೊಸದನ್ನು ನೋಡಿ ಏನೋ ಒಂಥರ ಖುಷಿಯಾಯಿತು. ಈ ಖುಷಿಗೆ ಇನ್ನೂ ಮೆರುಗು ಕೊಟ್ಟಿದ್ದು ಅಂದರೆ ಈ ರೋಸ್ಟಿ. ಆ ಚಳಿಲಿ ಬಿಸಿಯಾಗಿ ಈ ರೋಸ್ಟಿ ಅಂತೂ ಸೂಪರಾಗಿತ್ತು. ಮತ್ತು ಬಿಹಾರದಲ್ಲಿದ್ದ ವೈಷ್ಣವಿ ಮಾತಾ ಶಕ್ತಿಪೀಠಕ್ಕೆ ನಾವು ಭೇಟಿ ನೀಡಿದ್ವಿ. ಮಧ್ಯರಾತ್ರಿ ಗಯಾಯಿಂದ ಹೊರಟ್ವಿ. ಈ ಚಳಿ ಅಂತೂ ಮರೆಯೋಕ್ಕೆ ಆಗಲ್ಲ. ಇಲ್ಲಿಂದ ಹೊರಟ ನಾವು ಸೇರಿದ್ದು ಅಜ್ಜಿ ಕನಸಿನ ಕ್ಷೇತ್ರ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ. ಪ್ರಭು ಶ್ರೀರಾಮನ ಕ್ಷೇತ್ರಕ್ಕೆ ನಮಗೆ ಸ್ವಾಗತ ಕೋರಿದ್ದು ಹನುಮ. ಇಲ್ಲಿ ನಾವು ರೂಮ್ ಮಾಡಿದ ಲಾಡ್ಜ್ ಎಷ್ಟು ವಿಶೇಷವಾಗಿತ್ತು ಅಂತ ನೀವೇ ನೋಡಿ. ಎಲ್ಲ ಕಡೆನೂ ರಾಮ ರಾಮ ಅಂತ ಬರೆದಿದ್ರು ಹಾಗೂ ಭಜನೆ ಮಾಡ್ತಿದ್ರು. ಅಯೋಧ್ಯ ನಗರ ನೋಡಲು ಹೊರಟ ನಾವು ಫಸ್ಟ್ ಹೋಗಿದ್ದು ಸರಯೂ ನದಿ ಹತ್ರ. ಅಜ್ಜಿ ಅಂತೂ ಅಯೋಧ್ಯೆಯಲ್ಲಿ ತುಂಬಾ ಖುಷಿಯಾಗಿದ್ರು. ರಾಮ ಮಂದಿರ ನಿರ್ಮಾಣಕ್ಕಾಗಿ ತರಿಸಿದ್ದ ಕಂಬಗಳನ್ನು ಸ್ಪರ್ಶಿಸಿದೆವು ಮತ್ತು ರಾಮಲಲ್ಲಾ ಮಂದಿರದ ಮಾದರಿಯನ್ನು ಕಂಡೆವು. ಅಲ್ಲಿಂದ ಮಂದಿರಕ್ಕೆ ಬಂದು ಗುರುಗಳ ದರ್ಶನ ಪಡೆದು ರಾಮ ಭಜನೆಯನ್ನು ಮಾಡಿದೆವು.
ಅಲ್ಲಿಂದ ನಾವು ಜಾನಕಿ ಘಾಟ್, ಬಿರ್ಲಾ ಮಂದಿರ್, ತುಳಸಿ ಮಂದಿರ್ ಹೀಗೆ ಹಲವಾರು ಮಹಲ್ಗಳನ್ನು ನೋಡಿದೆವು. ಇದರಲ್ಲಿ ವಿಶೇಷ ಅಂದ್ರೆ ವಾಲ್ಮೀಕಿ ಮಂದಿರ. ಇಲ್ಲಿ ಸಂಪೂರ್ಣ ರಾಮಾಯಣವನ್ನು ಗೋಡೆ ಮೇಲೆ ಕೆತ್ತಲಾಗಿದೆ. ಅಲ್ಲಿಂದ ನಾವು ಬಂದಿದ್ದು ಚಾರ್ಧಾಮ್ ಮಂದಿರ್ಗೆ. ಇದು ಬಹಳ ವಿಶೇಷವಾದ ಸ್ಥಾನ. ನಾವು ಈ ಮಂದಿರಕ್ಕೆ ಬಂದರೆ ಚಾರ್ಧಾಮ್ ಯಾತ್ರೆ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಈ ಮಂದಿರದಲ್ಲಿ ಸ್ವಾಮಿ ಬದ್ರಿನಾಥ್, ಪುರಿ ಜಗನ್ನಾಥ್, ದ್ವಾರಕೆಯ ಕೃಷ್ಣ ಹಾಗೂ ರಾಮೇಶ್ವರದ ಈಶ್ವರ ಲಿಂಗವನ್ನು ಇಲ್ಲಿ ಕಾಣಬಹುದಾಗಿದೆ. ಇಷ್ಟೆಲ್ಲ ಕಂಡ ನಾವು ಖುಷಿಯಿಂದ ಕುಣಿದಿದ್ದು ಹೀಗೆ. ಇಲ್ಲಿಯ ಹಳೆಯ ರಾಮ ಮಂದಿರಗಳು, ಇಲ್ಲಿ ಕೆತ್ತನೆಯ ಶೈಲಿ ಬಹಳ ಮೋಹಕವಾಗಿತ್ತು. ಇಲ್ಲಿ ಬಂದ್ಮೇಲಂತೂ ಅಜ್ಜಿ ರಾಮನಾಮ ಜಪದಲ್ಲಿ ಕಳೆದು ಹೋಗ್ಬಿಟ್ಟಿದ್ರು. ಭಜನೆ ಮುಗಿಸಿ ನಾ ಹೊರಟಿದ್ದು ರಾಮಲಲ್ಲಾ ಮಂದಿರ ನಿರ್ಮಾಣ ಆಗ್ತಿದ್ದ ಸತ್ತಾಳಕ್ಕೆ. ಒಳಗೆ ಯಾವುದೇ ಫೋನ್ ಅಲೋ ಮಾಡದೇ ಇದ್ದಿದ್ರಿಂದ ನಾವು ಯಾವ ಫೋಟೋ ವಿಡಿಯೋಸ್ನು ತೆಕ್ಕೊಳಕ್ಕಾಗಲಿಲ್ಲ. ರಾಮಲಲ್ಲಾ ಮಂದಿರದಿಂದ ಆಚೆ ಬಂದ ನಾವು ಹೋಗಿದ್ದು ಟೀ ಹತ್ರ. ಇಲ್ಲಿ ಎಷ್ಟು ಚಳಿ ಇತ್ತು ಅಂದ್ರೆ ನೀವು ಈ ವಿಡಿಯೋದಲ್ಲೇ ನೋಡ್ಬೋದು. ಈವನ್ ಟೀ ಗ್ಲಾಸ್ನು ಸಹ ಕೆಂಡದಲ್ಲಿ ಕಾಯಿಸ್ತಿದ್ದಾರೆ, ಅಷ್ಟು ಚಳಿ ಆಚೆ ಅಲ್ಲಿತ್ತು. ಇಷ್ಟು ಚಳಿಲೂ ಸಹ ಅಜ್ಜಿ 2 ಸ್ವೆಟರು 2 ಶಾಲ್ ಎಲ್ಲ ಕಟ್ಕೊಂಡು ಬೆಚ್ಚಗೆ ಆರೋಗ್ಯವಾಗಿದ್ರು. ಇದು ಮಾತ್ರ ಅವ್ರ ಗ್ರೇಟ್ನೆಸ್ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಸುತ್ತಾಡ್ಕೊಂಡು ಸುಸ್ತಾಗಿ ಬಂದಿದ್ದು ನಮಗೆ ಪಾಪ ಅಪ್ಪ ಎಲ್ಲೆಲ್ಲಿಂದನೋ ಹುಡುಕೊಂಡು ಬಿಸಿನೀರು ತಂದ್ಕೊಟ್ರು. ಆರಾಮಾಗಿ ಎಲ್ಲ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿ ಫುಲ್ ಫ್ರೆಶ್ ಆಗಿ ರೆಡಿ ಆದ್ವಿ. ಅಯೋಧ್ಯೆಯಿಂದ ಹೊರಟ ನಮಗೆ ಟ್ರೈನ್ ಹತ್ಸಲು ಇಡೀ ವಾನರ ಸೈನ್ಯನೇ ಸಿದ್ಧವಾಗಿ ನಿಂತಿತ್ತು. ಅಲ್ಲಿದ್ದ ಎಲ್ಲ ಮಂಗಗಳಿಗೂ ನಮ್ಮ ಹತ್ರ ಉಳ್ದಿದ್ದ ಚಪಾತಿ ಮತ್ತೆ ಎಲ್ಲ ಊಟನೂ ಕೊಟ್ವಿ. ಎಲ್ಲ ಕಪಿಗಳು ನಾವು ಕೊಟ್ಟಿದ್ನೆಲ್ಲ ತಿಂದು ಹೋಗ್ ಬನ್ನಿ ಅಂತ ನಮ್ಮನ್ನ ಹರಿಸಿ ಕಳ್ಸಿದ್ವು. ಇಲ್ಲಿಂದ ನಮ್ಮ ಪ್ರಯಾಣ ಸಾಗಿದ್ದು ಪ್ರಯಾಗದತ್ತ. ಇದೊಂದು ಅದ್ಭುತವಾದ ಜಾಗ. ಇಲ್ಲಿ ನಾವು ಬಂದಿದ್ರು ತ್ರಿವೇಣಿ ಸಂಗಮ ನೋಡಲು. ತ್ರಿವೇಣಿ ಸಂಗಮದಲ್ಲಿ ಬೋಟ್ ಅಲ್ಲಿ ಹೋಗ್ತಿದೀವಿ. ಹಾಯ್ ಅಪ್ಪ. ಗಂಗೆ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ. ತ್ರಿವೇಣಿ ಸಂಗಮ ಅಂದ್ರೆ 3 ನದಿಗಳ ಸಂಗಮ. ಗಂಗಾ, ಯಮುನಾ ಮತ್ತು ಸರಸ್ವತಿ 3 ನದಿಗಳು ಸಹ ಇಲ್ಲಿ ಬಂದು ಸಂಗಮವಾಗುತ್ತೆ. ಈ ಸಂಗಮವಾಗೋ ಸ್ಥಳದಲ್ಲಿ ಯಾರು ಬಂದು ಮುಳುಗಿ ಹೇಳ್ತಾರೋ ಅವರ ಪಾಪವೆಲ್ಲ ಕಳೆದು ಅವರು ಪವಿತ್ರರಾಗ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾವೆಲ್ಲರೂ ಸಹ ಬೋಟ್ನಲ್ಲಿ ಸಂಗಮವಾಗೋ ಜಾಗಕ್ಕೆ ಹೋಗ್ತಾ ಇದ್ವಿ. ನಾವು ಈಗ ಹೋಗ್ತಾ ಇರೋದು ಯಮುನಾ ನದಿ.
ಯಮುನಾ ನದಿ ನೋಡಕ್ಕೆ ಹಸಿರು ಕಲ್ಲರ್ ಅಂತೆ, ಗಂಗಾ ನದಿ ನೋಡಕ್ಕೆ ಬಿಳಿ ಕಲ್ಲರ್ ಅಂತೆ, ಸರಸ್ವತಿ ನದಿ ಇಲ್ಲೆಲ್ಲ ಒಂದು ಕೋಟೆ ಹಿಂದ್ಗಡೆ ಹರಿದು ಗುಪ್ತಗ ಕಣ್ಣಿ ಕಾಣೋದಂತದ್ದು. 3 ನದಿಗಳ ಮಧ್ಯಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ಬಂದ್ವಿ. ಸಂಗಮದಿಂದ ಬಂದ ನಾವು ನಮ್ಮ ಲಗೇಜ್ಗಳನ್ನೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿದ್ದು ಈ ಜಾಗದಲ್ಲಿ. ಇದೊಂಥರ ವಿಶೇಷವಾಗಿ ಬಿಡಾರ ಥರ ಇತ್ತು. ಇಲ್ಲಿ ಕಾಂತಣ್ಣ ಶ್ರಾದ್ದ ಕಾರ್ಯ ಮಾಡಿದ್ರು. ಈ ಗ್ಯಾಪಲ್ಲಿ ನಾವಲ್ಲೆಲ್ಲ ಒಂದು ರೌಂಡ್ ಹೊಡ್ಕೊಂಡ್ ಬಂದ್ವಿ. ಯಾವುದೋ ಡೆಸರ್ಟ್ಗೆ ಬಂದಿದ್ದೀವೇನೋ ಅಂತ ಅನ್ನಿಸ್ತಿತ್ತು. ಈ ಫೀಲಿಂಗ್ನ ಇನ್ನೂ ಜಾಸ್ತಿ ಮಾಡೋಕ್ಕೆ ಅಲ್ಲೊಂದು ಮುದ್ದಾಗಿರೋ ಒಂಟೆ ಕೂಡ ಬಂದಿತ್ತು. ಅದ್ರ ಜೊತೆ ನಾವು ಫೋಟೋ ತೆಕ್ಕೊಂಡಿದ್ದು. ಮತ್ತು ಇಲ್ಲಿ ಅಕ್ಬರ್ ಕಾಲದಲ್ಲಿ ನಿರ್ಮಿಸಿದ ಬೃಹತ್ತಾದ ಒಂದು ಕೋಟೆಯನ್ನು ಕಾಣಬಹುದಾಗಿದೆ. ತ್ರಿವೇಣಿ ಸಂಗಮಕ್ಕೆ ವಿದಾಯ ಹೇಳಿ ಪ್ರಯಾಗ್ರಾಜ್ ನೋಡಲು ಹೊರಟವು. ಮೊದಲಿಗೆ ದಾರಿಲಿ ಸಿಕ್ಕಿದ್ದು ನಮಗೆ ನವಗ್ರಹ ಮಂದಿರ. ಇದರಲ್ಲಿ ವಿಶೇಷವಾದ ಕೆತ್ತನೆಗಳಿದ್ದವು. ಪ್ರಯಾಗ್ರಾಜ್ನಲ್ಲಿ ನೋಡಲೇಬೇಕಾದ ಸ್ಥಳ ಅಂದರೆ ಆಲೋಪಿ ದೇವಿ ಮಂದಿರ. ಇದು ಒಂದು ಶಕ್ತಿಪೀಠ. ಮಾತೆ ಸತಿಯ ಮರಣದ ನಂತರ ದುಃಖಿತನಾದ ಶಿವನು ಅವಳ ಮೃತದೇಹವನ್ನು ಹೊತ್ತು ಆಕಾಶದಲ್ಲಿ ಪ್ರಯಾಣಿಸುತ್ತಿರುವಾಗ ಸತಿಯ ಒಂದು ಕೈ ಈ ಜಾಗದಲ್ಲಿ ಬಿದ್ದು ಇದು ಶಕ್ತಿಪೀಠವೆಂದು ಎನಿಸಿಕೊಂಡಿದೆ. ಇಲ್ಲಿಯ ವಿಶೇಷ ಎಂದರೆ ಇಲ್ಲಿ ದೇವಿಯ ಯಾವ ಪ್ರತಿಮೆಯೂ ಇರುವುದಿಲ್ಲ. ಬದಲಿಗೆ ಕೈ ಬಿದ್ದ ಸ್ಥಳದ ಮೇಲೆ ಒಂದು ತೊಟ್ಟಿಲನ್ನು ನಿರ್ಮಿಸಲಾಗಿದೆ. ಆ ತೊಟ್ಟಿಲನ್ನು ತೂಗಿ ತಾಯಿಗೆ ಬಾಗಿನವನ್ನು ಅರ್ಪಿಸಿ ಅಲ್ಲಿಂದ ಹೊರಟೆವು. ಮತ್ತು ಇಲ್ಲಿ ವಿಶೇಷವಾದ ಹನುಮಂತನ ದೇವಸ್ಥಾನವನ್ನು ನೋಡಿದೆವು. ಪ್ರಯಾಗದಿಂದ ಸಂಜೆ ಹೊರಟ ನಾವು ಸೇರಿದ್ದು ಕಾಶಿಯನ್ನು. ಕಾಶಿಗೆ ಬಂದ ನಂತರ ನಾವು ಉಳಿದುಕೊಂಡಿದ್ದು ಇದೇ ಜಂಗಮವಾಣಿ ಮಠದಲ್ಲಿ. ಮುಂಜಾನೆ ಬೇಗನೆ ಎದ್ದು ಮೊದಲಿಗೆ ಕಾಶಿಯ ಕ್ಷೇತ್ರಪಾಲನಾದ ಕಾಲಭೈರವೇಶ್ವರನ ದರ್ಶನ ಪಡೆಯಲು ಹೊರಟೆವು. ನಮಃ. ಓಂ ಬಂ ಬಟುಕಾಯ ನಮಃ. ಅಲ್ಲಿಂದ ನಾವು ಹೋಗಿದ್ದು ಧನ್ವಂತ್ರಿ ಕೂಪ್ಗೆ, ಅಂದರೆ ಧನ್ವಂತ್ರಿ ಬಾವಿ ಅಂತ. ಇಲ್ಲಿ ವಿಶೇಷತೆ ಏನಂದರೆ ಈ ಬಾವಿಯ ನೀರು ಯಾರ್ಯಾರು ಕುಡಿತಾರೋ ಅವರು ಎಲ್ಲ ರೋಗದಿಂದನೂ ಮುಕ್ತರಾಗ್ತಾರೆ. ಬ್ರೈನ್ ಟ್ಯೂಮರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹೃದಯ ರೋಗ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು, ಅಥವಾ ರಕ್ತದ ಕಾಯಿಲೆಗಳಾಗಿರ್ಬೋದು, ಚರ್ಮ ರೋಗ ಆಗಿರ್ಬೋದು, ಯಾವುದೇ ರೀತಿಯ ರೋಗ ಇದ್ದರೂ ಸಹ ಈ ಬಾವಿಯೊಳಗಿನ ನೀರನ್ನ ತೆಗೆದು ಕುಡಿದಿದ ತಕ್ಷಣ ಅವರ ರೋಗ ಎಲ್ಲ ವಾಸಿಯಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಜನರದ್ದಾಗಿದೆ. ಯಾಕೆ ಅಂತ ಅಂದರೆ ಒಬ್ಬ ರಾಕ್ಷಸ ಭೂಲೋಕಕ್ಕೆ ಬಂದು ಇಲ್ಲಿದ್ದ ಜನರನ್ನೆಲ್ಲ ಅವನ ವಿಷದಂತದಿಂದ ಕೊಲ್ತಿರ್ತಾನಂತೆ. ಆವಾಗ ಸ್ವತಃ ಧನ್ವಂತರಿಯೇ ಭೂಲೋಕಕ್ಕೆ ಬಂದು ಅಲ್ಲಿ ಜನರಿಗೆಲ್ಲ ಔಷಧಿ ಕೊಟ್ಟು ಬದುಕಿಸ್ತಾನಂತೆ. ಆವಾಗ ಧನ್ವಂತರಿ ಮುಂದೆ ಕೂಡ ಭೂಲೋಕದಲ್ಲಿ ಈ ಥರ ರೋಗಗಳು ಹೆಚ್ಚಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಈ ಬಾವಿಯೊಳಗೆ ತನ್ನಲ್ಲಿದ್ದ ಎಲ್ಲ ಔಷಧಿಗಳನ್ನು ಹಾಕಿಬಿಟ್ಟು ಹೋಗ್ತಾರಂತೆ. ಹಾಗಾಗಿ ಈ ಬಾವಿಯಲ್ಲಿ ಈ ಬಾವಿಲಿರೋ ನೀರನ್ನು ಯಾರು ಸೇವಿಸ್ತಾರೋ ಅವರೆಲ್ಲರೂ ಕೂಡ ಎಲ್ಲ ರೋಗದಿಂದನೂ ಮುಕ್ತರಾಗ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ. ಮತ್ತು ಇಲ್ಲಿ ಸುತ್ತಮುತ್ತ ಹಲವಾರು ಈಶ್ವರನ ದೇವಾಲಯಗಳನ್ನು ನೋಡಿದೆವು. ಇಲ್ಲಿಂದ ನಾವು ಸೈಕಲ್ ರಿಕ್ಷಾಗಳಲ್ಲಿ ಕಾಶಿ ವಿಶ್ವೇಶ್ವರನ ದರ್ಶನಕ್ಕೆ ಹೋದ್ವಿ. ಇಲ್ಲಿ ಗೇಟ್ ನಂಬರ್ 4 ನಮಗೆ ಎಂಟ್ರೆನ್ಸ್ ಇರುತ್ತೆ. ಹೊಸದಾಗಿ ನಿರ್ಮಾಣ ಆಗಿರೋ ವಾರಣಾಸಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಒಳಗೆ ಬಂದ ನಮಗೆ ಇದೇನೋ ಬೇರೆನೇ ಪ್ರಪಂಚ ಏನೋ ಅಂತ ಅನ್ನಿಸ್ತಿತ್ತು. ಇಲ್ಲಿಯ ಗೋಪುರ ಚಿನ್ನದಿಂದ ಮಾಡಲ್ಪಟ್ಟಿದೆ.
ಇಲ್ಲೇ ಒಳಗೆ ಹೊಸದಾಗಿ ಮ್ಯೂಸಿಯಂ ಸಹ ನಿರ್ಮಿಸಲಾಗಿದೆ. ಇಲ್ಲಿ ನಾವು ಶಂಕರಾಚಾರ್ಯರು, ಮಧ್ವಾಚಾರ್ಯರು ಹಾಗೂ ಇನ್ನಿತರ ಗುರುಗಳ ಪ್ರತಿಮೆಗಳನ್ನು ಕಾಣಬಹುದಾಗಿದೆ. ವಿಶ್ವನಾಥನ ದರ್ಶನದ ನಂತರ ಅನ್ನಪೂರ್ಣೇಶ್ವರಿ ಭೋಜನ ಶಾಲೆಯಲ್ಲಿ ಊಟ ಮಾಡಿದೆವು. ಊಟ ಮುಗಿಸಿ ಕಾಶಿ ಪಟ್ಟಣವನ್ನು ನೋಡಲು ಹೊರಟ ನಾವು ಮೊದಲು ಹೋಗಿದ್ದು ಹೊಸ ವಿಶ್ವನಾಥನ ದೇವಸ್ಥಾನಕ್ಕೆ. ಇದೊಂದು ಬಹಳ ಸುಂದರವಾದ ಹಾಗೂ ವಿಶಾಲವಾದ ದೇವಾಲಯವಾಗಿದೆ. ಇಲ್ಲಿಯ ವಿಶೇಷ ಅಂದರೆ ಇಲ್ಲಿರೋ ವಿಶ್ವನಾಥನನ್ನು ನಾವು ಸ್ವತಃ ಮುಟ್ಟಿ ಪೂಜಿಸಬಹುದು ಮತ್ತು ಇಲ್ಲಿ ಹಲವಾರು ದೇವರ ವಿಗ್ರಹಗಳನ್ನು ಕಾಣಬಹುದಾಗಿದೆ. ಹಾಗೂ ಬಹಳ ಪ್ರಖ್ಯಾತವಾದ ಕಾಶಿ ವಿದ್ಯಾಪೀಠವನ್ನು ಸಹ ನೋಡಿದೆವು. ಅಲ್ಲಿಂದ ನಾವು ಬಂದಿದ್ದು ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ ಮಂದಿರಕ್ಕೆ. ಇದೊಂದು ರಮಣೀಯವಾದ ಸ್ಥಳ ಅಂತಾನೆ ಹೇಳ್ಬೋದು. ಈ ಮಂದಿರದಲ್ಲಿ ರಾಮ ಮತ್ತು ಕೃಷ್ಣನ ಕಥೆಯನ್ನು ಹೇಳುವ ಗೊಂಬೆಗಳನ್ನು ಕಾಣಬಹುದಾಗಿದೆ. ಕಾಶಿಗೆ ಬಂದಿದ್ದೀವಿ ಅಂದಮೇಲೆ ಗಂಗಾರ್ತಿ ನೋಡ್ದಲೇ ಇರೋಕ್ಕಾಗತ್ತಾ? ನಾವು ಗಂಗಾರ್ತಿ ನೋಡಲು ದಶಾಶ್ವಮೇಧ ಘಾಟ್ಗೆ ಹೋದ್ವಿ. ಇಷ್ಟು ಹತ್ರದಿಂದ ಗಂಗಾರ್ತಿ ನೋಡ್ತೀವಿ ಅಂತ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಗಂಗಾರತಿಯನ್ನು ಕಣ್ತುಂಬಿಕೊಂಡ ನಾವು ಬಿಸಿ ಬಿಸಿಯಾದ ಬಾದಾಮಿ ಹಾಲು ಕುಡಿದು ಹೋಗಿ ಮಲಗಿದ್ವಿ. ಮಾರನೇ ದಿನ ಬೆಳಗ್ಗೆ ನಾವು ಬಂದಿದ್ದು ಅಘೋರಿ ಬಾಬಾ ದೇವಸ್ಥಾನಕ್ಕೆ. ಇಲ್ಲಿ ತಲೆಬುರುಡೆ, ರುಂಡಮಾಲೆಗಳಿಗೆ ಪೂಜೆ ಮಾಡಲಾಗುತ್ತೆ ಮತ್ತು ಅದರ ಸಮೀಪದಲ್ಲೇ ಇದ್ದ ಇಸ್ಕಾನ್ ಟೆಂಪಲ್ಗೂ ಸಹ ಭೇಟಿ ನೀಡಿದೆವು. ಇದು ಶ್ರೀ ಗುರುಗಳ ವ್ಯಾಕ್ಸ್ ಪ್ರತಿಮೆ. ಅಲ್ಲಿಂದ ನಾವು ಮೋದಿಯವರು ನೂತನವಾಗಿ ನಿರ್ಮಿಸಿರುವ ಮಂದಿರವನ್ನು ನೋಡಲು ಹೊರಟೆವು. ಈ ಮಂದಿರಕ್ಕೆ ನಮಗೆ ಹಲವಾರು ಗೋಮಾತೆಗಳು ಸ್ವಾಗತ ಕೋರಿದವು. ಇದು ಬಹಳ ಸುಂದರವಾದ ಮಂದಿರ ಮತ್ತು ಇದು ಮೋದಿ ಘಾಟ್ ಎಂದೇ ಹೆಸರುವಾಸಿಯಾಗಿದೆ. ಇದು ಬಹಳ ವಿಶೇಷವಾದ ಮಂದಿರ. ಇಲ್ಲಿ ಎಲ್ಲ ಪ್ರತಿಮೆಗಳನ್ನು ಅಮೃತ ಶಿಲೆಯಿಂದ ಕೆತ್ತಲಾಗಿದೆ. ಇಲ್ಲಿ ನಾವು ವಿಶೇಷವಾಗಿ ಸ್ಫಟಿಕಲಿಂಗಗಳನ್ನು ಕಾಣಬಹುದು. ಗಂಗಾ ಸ್ನಾನ ತುಂಗಾಪಾನ ಅನ್ನೋ ಹಾಗೆ ಕಾಶಿಗೆ ಬಂದು ಗಂಗಾ ಸ್ನಾನ ಮಿಸ್ ಮಾಡೋಕ್ಕಾಗುತ್ತಾ? ಹಾಗಾಗಿ ನಾವು ಹೋಗಿದ್ದು ತುಳಸಿ ಘಾಟ್ಗೆ. ಗಂಗಾ ಸ್ನಾನ ಮುಗಿಸಿ ಗಂಗಾ ನದಿಲಿ ಒಂದು ರೌಂಡ್ ಬೋಟಿಂಗ್ ಹೋದ್ವಿ. ಇದಂತೂ ಸೂಪರ್ ಆಗಿತ್ತು. ಆದರೆ ಗಂಗಾ ನದಿ ನೋಡಿದ್ರೆ ಸಖತ್ ಭಯ ಕೂಡ ಆಗ್ತಿತ್ತು. ವಿಶ್ವನಾಥ, ವಿಶಾಲಾಕ್ಷಿ ಹಾಗೂ ಅನ್ನಪೂರ್ಣ ಮಾತಾ ದರ್ಶನವನ್ನು ಪಡೆದು ಹರಿಶ್ಚಂದ್ರ ಘಾಟ್ ಮತ್ತು ಮಣಿಕರ್ಣಿಕಾ ಘಾಟ್ ನೋಡಲು ಹೊರಟೆವು. ಇಲ್ಲಿ ಹೆಣಗಳನ್ನು ಸುಡುತ್ತಿರುವುದನ್ನು ಕಂಡೆವು.
ನಂತರ ನಾವು ಹೊರಟಿದ್ದು ಸಾರನಾಥ್ ಕಡೆಗೆ. ಇಲ್ಲಿ ಅಶೋಕನ ಕಾಲದಲ್ಲಿ ನಿರ್ಮಿಸಲಾದ ಸ್ತೂಪ ಮತ್ತು ಬೌದ್ಧ ಬಸದಿಗಳನ್ನು ಕಂಡೆವು. ನಮ್ಮ ಸಂಪ್ರದಾಯದಲ್ಲಿ ನಾವು ಹೇಗೆ ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ಎಲ್ಲ ಮಾಡ್ತೀವೋ, ಬೌದ್ಧರ ಪ್ರಕಾರ ಈ ಥರ ಅದನ್ನು ತಿರುಗಿಸುತ್ತಾ, ಚಕ್ರಗಳನ್ನು ತಿರುಗಿಸುತ್ತಾ ಪ್ರದಕ್ಷಿಣೆ ಬರಬೇಕು. ಇಲ್ಲಿಂದ ಮತ್ತೆ ನಾವು ಹೋಗಿದ್ದು ಕವಡೆ ಮಾತಾ ಮಂದಿರಕ್ಕೆ. ಅಲ್ಲಿಂದ ನಮ್ಮ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾಶಿ ಪಟ್ಟಣಕ್ಕೆ ವಿದಾಯ ಹೇಳಿ ಮತ್ತೆ ವಾಪಸ್ ವಾರಣಾಸಿ ರೈಲ್ವೆ ಸ್ಟೇಷನ್ನಿಗೆ ಬಂದು ಟ್ರೈನ್ ಹತ್ತಿದ್ವಿ. ನಾನು ಈ ಬ್ಯಾಗ್ ಬಗ್ಗೆ ನಿಮಗೆ ಹೇಳಲೇಬೇಕು. ಇದೊಂಥರ ಮಿಸ್ಟ್ರಿ ಬ್ಯಾಗ್. ಇದ್ರೊಳಗೆ ಇಂಥದ್ದು ಇಲ್ಲ ಅನ್ನೋದೇ ಇರಲಿಲ್ಲ. ಒಂದ್ಸತಿ ಪುಳಿಯೋಗರೆ ಗೊಜ್ಜು, ಒಂದ್ಸತಿ ಹುಣಸೆ ಹಿಂಡಿ, ಒಂದ್ಸತಿ ಉಪ್ಪಿನಕಾಯಿ, ಒಂದ್ಸಲ ಲೇಸು, ಒಂದ್ಸಲ ಬಿಸ್ಕೆಟ್ಸು, ಒಂದ್ಸಲ ಚಾಕ್ಲೇಟ್ಸು, ಹೀಗೆ ಏನು ತೆಗೆದ್ರು ಏನಾದರೂ ಒಂದು ಹೊಸ ವಿಷಯ ಆಚೆ ಬರ್ತಾನೆ ಇರೋದು ಹೊರತು ನಮ್ಮ ಟ್ರಿಪ್ ಮುಗಿದ್ರು ಇದ್ರೊಳಗಿರೋದು ಖಾಲಿನೇ ಆಗಲಿಲ್ಲ. ಸ್ಪೆಷಲ್ ಆಗಿ ಶ್ರೀವದ್ಯತೆಗೆ ಥ್ಯಾಂಕ್ಸ್ ಹೇಳಲೇಬೇಕು. ವಾರಣಾಸಿಲಿ ಹತ್ತಿದ ಟ್ರೈನ್ ನಾವು ಬಂದಿಳಿದಿದ್ದು ಅರಸೀಕೆರೆಯಲ್ಲಿ. ನಮ್ಮ ಜರ್ನಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.